ಮುಖ್ಯಮಂತ್ರಿಗಳ ಆರ್ಡರ್ಗೆ ಬೆಲೆ ಇಲ್ವಾ? ಆರ್ಡರ್ ಕಿಮ್ಮತ್ತಿಲ್ವಾ? ಏನೋ ಸುಮ್ಮನೆ ಕೊಟ್ಟಿದಾರ? ಡಿಸಿಗಳು, ತಹಸೀಲ್ದಾರ್ಗಳು, ರಿಜಿಸ್ಟ್ರಾರ್ಗಳು ಇವ್ರು ಏನ್ ಮಾಡ್ತಾ ಇದ್ದಾರೆ? ಸೊ ಮುಖ್ಯಮಂತ್ರಿ ಹೇಳಿದ್ರು ಕೂಡ ಇನ್ನೂ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ ಏನ್ ಅರ್ಥ ಇದು? ಸೊ ಹಾಗಾಗಿ ನಾನು ಹೇಳೋದು, ಕೇಂದ್ರ ಸರ್ಕಾರ ತಗೊಂಡಂತ ಏನೋ ಒಂದು ಅಮೆಂಡ್ಮೆಂಟ್ ಬಿಲ್ ಇದೆ, ಅದು ಯೋಗ್ಯವಾಗಿದೆ. ಇವರಿಗೆ ಕಾನೂನಿಲ್ಲ, ವಕ್ಫ್ ಬೋರ್ಡ್ಗೆ ಕಾನೂನಿಲ್ಲ, ಸುಪ್ರೀಂ ಕೋರ್ಟ್ ಇಲ್ಲ, ಸಂವಿಧಾನ ಇಲ್ಲ, ಏನಿಲ್ಲ. ಬೆರಳಿಟ್ಟಿದ್ದು ಜಾಗ ನಂದು, ಬೆರಳಿಟ್ಟಿದ್ದ ಕಟ್ಟಡ ನಮ್ದು ಅಂತನ್ನುವಂತ ಮಾನಸಿಕತೆಯನ್ನ ಕಾಂಗ್ರೆಸ್ನವರು ಅವರಿಗೆ ಪವರ್ ಕೊಟ್ಬಿಟ್ಟಿದ್ದಾರೆ. 1955 ಮೊದಲೇ 54-55 ಮೊದಲೇ ಕಾನೂನು ವಕ್ಫ್ ಬೋರ್ಡ್ ಇಂದ ಸ್ಟಾರ್ಟ್ ಆಗಿದೆ. 1995 ಪಿ ವಿ ನರಸಿಂಹರಾವ್ ಮಾಡಿದ್ರು. ಆಮೇಲೆ ಕೊನೆಗೆ ಫುಲ್ ಪವರ್ ಕೊಟ್ಟಿದ್ದು ಮನಮೋಹನ್ ಸಿಂಗ್ ಅವರು 2013. ಸೊ ಈ ರೀತಿ ಆ ಪವರ್ ಕೊಟ್ಟಂತಹದ್ದು ಸಂವಿಧಾನ ಮೀರಿ, ಸುಪ್ರೀಂ ಕೋರ್ಟ್ ಮೀರಿ, ಕಾನೂನು ಮೀರಿ ರೈತರನ್ನ ಒಕ್ಕಲೆಬ್ಬಿಸುವಂತಹ ಈ ವಕ್ಫ್ ಬೋರ್ಡ್ ವೈರಸ್ ಏನಿದೆಯಲ್ಲ, ಇದನ್ನು ತಡೆಯೋಗೋಸ್ಕರನೇ ಅಮೆಂಡ್ಮೆಂಟ್ ಬಿಲ್ ಅನ್ನು ತರ್ತಾ ಇದ್ದಾರೆ. ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗನೆ ಈ ಸಮಸ್ಯೆಗೆ ಪರಿಹಾರ ಅಂತಂದ್ರೆ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗಬೇಕು. ಅವಾಗ ಮಾತ್ರ ರೈತರು, ಅವಾಗ ಮಾತ್ರ ನಾಗರಿಕರು ಗರಡಿ ಮನೆ, ಸರ್ಕಾರಿ ಜಾಗಗಳನ್ನು ನುಂಗುವಂತ ಪ್ರಕ್ರಿಯೆ ಏನಿದೆ ಅದಕ್ಕೊಂದು ಎಂಡ್ ಆಗತ್ತೆ, ಅದಕ್ಕೊಂದು ಫುಲ್ ಪಾಯಿಂಟ್ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು